ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವರೂಪ್ ಪಾತ್ರಧಾರಿ ರಾಜ್. ಓಕೆ. ರಾಜ್ ಕರಿಮನೆಗೆ ಬರೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರು? ಸೊ ಹೆಂಗೆ ಈ ನಟನೆ ಅನ್ನೋ ಒಂದು ಆಸಕ್ತಿ ಶುರುವಾಯ್ತು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನನ್ನ ನಟನೆ ಶುರು ಆಗೋಕ್ಕಿಂತ ಮುಂಚೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದೆ. ವೆನ್ ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನನಗೆ ಒಂದು ಹಳ್ಳಿಯಿಂದ ಕಾಲ್ ಬರುತ್ತೆ. ನೀವು ಈ ಥರ ಒಂದು ಡ್ಯಾನ್ಸ್ ಮಾಡ್ಬೇಕು ನಮ್ಮ ಹಳ್ಳಿಗೆ ಬಂದು ಅಂತ. ಅವಾಗ ತಾನೇ ಜೋಗಿ ಸಿನಿಮಾ ರಿಲೀಸ್ ಆಗಿರುತ್ತೆ. ಶಿವಣ್ಣ ಅವರ ಏಳು ಮಲೆ ಮೇಲೆ ರೀ ಕುಂತಾನಮ್ಮ ಮಾದೇವ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ. ಸೊ ನನ್ನ ದೊಡ್ಡ ಸ್ಟ್ರೆಂತ್ ಆಗಿರುವಂಥ ನನ್ನ ತಾಯಿ ಅದನ್ನು ಕೊರಿಯೋಗ್ರಾಫ್ ಮಾಡ್ತಾರೆ ನನಗೋಸ್ಕರ. ಸೊ ಅದನ್ನು ಕೊರಿಯೋಗ್ರಾಫ್ ಮಾಡಾದ್ಮೇಲೆ ಅದನ್ನು ನಾನು ಆ ಹಳ್ಳಿಯಲ್ಲಿ ಪರ್ಫಾರ್ಮ್ ಮಾಡ್ತೀನಿ. ಇಡೀ ಹಳ್ಳಿ, ಯು ಡೋಂಟ್ ಬಿಲೀವ್ ಮೀ, ಇಡೀ ಹಳ್ಳಿ ಅವತ್ತಿನ ದಿನ ಅಲ್ಲಿತ್ತು. ಎಲ್ಲರೂ ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೆದು ನನ್ನನ್ನು ಸಂಭ್ರಮಿಸಿದ್ರು. ಆಫ್ಟರ್ ದ ಡಾನ್ಸ್ ಮುಗಿದ ತಕ್ಷಣ ತುಂಬ ಫ್ಯಾನ್ ಫಾಲೋಯಿಂಗ್ ಥರ ಆಗಿ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡಿ, ಮುಗಿಬಿದ್ದು ಮಾತಾಡಿ, ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ನನ್ನ ಫಸ್ಟ್ ಟೈಮ್ ನನಗೆ ಈ ಚಪ್ಪಾಳೆ ಅನ್ನೋ ಒಂದು ಹುಚ್ಚು ನನಗೆ ಹಿಡ್ತಿತ್ತು ಅವತ್ತಿನ ದಿನ. ಸೊ ಅದಾದ ಮೇಲೆ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ನಾನು ಡಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ, ಹಾಡು ಹಾಡೋಕ್ಕೆ ಶುರು ಮಾಡಿದೆ, ಐ ಪ್ಲೇ ಗಿಟಾರ್, ಐ ಡೈರೆಕ್ಟ್ ಫಿಲಮ್ಸ್, ಶಾರ್ಟ್ ಫಿಲಮ್ಸ್ ಆ್ಯಂಡ್ ಐ ಆ್ಯಕ್ಟ್. ಇದೆಲ್ಲವೂ ಮೇಜರ್ ಹೇಳಬೇಕು ಅಂತಂದರೆ ನನ್ನ ತಾಯಿಯಿಂದ ನನಗೆ ಬಂದಿದ್ದು. ಬಿಕಾಸ್ ಮೈ ಮದರ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ಎಲ್ಲವನ್ನು ಕಲ್ಸೋಕ್ಕೆ ನನ್ನ ತಾಯಿ ನನಗೆ ತುಂಬ ಸ್ಫೂರ್ತಿ. ಇದೆಲ್ಲವನ್ನೂ ಕಲಿಸ್ಕೊಟ್ರು. ಆ್ಯಂಡ್ ಐ ಆಮ್ ಇಂಟರ್ನ್ಯಾಷನಲ್ ಕರಾಟೆ ಬ್ರಾನ್ಸ್ ಮೆಡಲಿಸ್ಟ್ ಅಟ್ ದ ಏಜ್ ಆಫ್ 14. ಸೊ ಆ್ಯಕ್ಟಿಂಗ್ ಅನ್ನೋದು ಈ ಕಲ್ಚರಲ್ಸಿಂದ ನಾನು ಮಾಡ್ತಾ ಬಂದಾದಮೇಲೆ ಒನ್ ಡೇ ಐ ಡಿಸೈಡೆಡ್ ಟು ಬಿ ಆನ್ ಆ್ಯಕ್ಟರ್. ಸೊ ಯಾ. ಓಕೆ. ಅಮ್ಮ ಬಗ್ಗೆ ಇಷ್ಟೊಂದು ಹೇಳಿದ್ರಿ. ಸೊ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ಅಮ್ಮ ಶೀಸ್ ಅ ಹೋಮ್ ಮೇಕರ್, ಬಟ್ ಶೀಸ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್. ಶಿ ಪೇಂಟ್ಸ್ ವೆಲ್. ಅವ್ರದ್ದು DMC ಆಗಿದೆ. ಸೊ ಶಿ ಪೇಂಟ್ಸ್ ವೆಲ್. ತುಂಬ ಚೆನ್ನಾಗಿ ಆರ್ಟ್ ಮಾಡ್ತಾರೆ. ಅದರ್ ದನ್ ದ್ಯಾಟ್ ಶಿ ಸಿಂಗ್ಸ್ ವೆಲ್. ಸೊ ಹಾಗಾಗಿ ಅವರಿಂದ ನನಗೆ ಇನ್ಕಲ್ಕೇಟ್ ಆಗಿದೆ. ಶೀಸ್ ಹೋಮ್ ಮೇಕರ್. ಯಾ. Yeah. ತಂದೆಯವರು? ತಂದೆ, ಮೈ ಫಾದರ್ ಈಸ್ ಅ ರಿಟೈರ್ಡ್ ಪ್ರಿನ್ಸಿಪಲ್. ಹಿ ವಾಸ್ ಅ ಇಂಗ್ಲಿಷ್ ಪ್ರೊಫೆಸರ್ ಇನ್ ವುಮೆನ್ಸ್ ಕಾಲೇಜ್ ಇನ್ ಸಿಂಧನೂರ್. ಅವರು ರಿಟೈರ್ಡ್ ಆಗಿದ್ದಾರೆ ಇವಾಗ, ಬಟ್ ಹಿ ವಾಸ್ ಅ ಇಂಗ್ಲಿಷ್ ಪ್ರೊಫೆಸರ್. ನೈಸ್. ಸೊ ಈ ಒಂದು ಪಾತ್ರ, ಈ ಸ್ವರೂಪ್ ಅನ್ನೋ ಪಾತ್ರ ಏನಿದೆ, ಒಂದು ಜವಾಬ್ದಾರಿ ಇರೋದು ತಮ್ಮನ್ ಕ್ಯಾರೆಕ್ಟರ್ ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಸೀರಿಯಲ್ ಸ್ಟಾರ್ಟ್ ಆದಾಗ ತುಂಬಾ ಚೈಲ್ಡ್ ತರ ಇದ್ದಂತ ಒಂದು ಪಾತ್ರ. ಅಂದ್ರೆ ಅಕ್ಕನ್ಗೆ ಒಂದು ಮಗು ತರ, ಫ್ಯಾಮಿಲಿಗೆ ಒಂದು Yeah. ತಮ್ಮನ್ ತರ ಎಲ್ಲ ಆ ತರದ್ದು ಇದ್ದಂತ ಪಾತ್ರ. ಇವಾಗ ಒಂದು ನೆಕ್ಸ್ಟ್ ಲೆವೆಲ್ ಭಾವ ಆಡ್ ಆನ್ ಆಗಿದ್ದಾರೆ. ತುಂಬಾ ಜವಾಬ್ದಾರಿ ಬಂದಿದೆ. ಕರ್ಣನೇ ನನ್ನ ಅಕ್ಕನಿಗೆ ತುಂಬಾ ಸೂಟ್ ಆಗುವಂತ ವ್ಯಕ್ತಿ ಅಂತ ಸ್ವರೂಪ್ಗೆ ಅನ್ಸಿದೆ. Yes. ಈ ಓವರ್ ಆಲ್ ಪ್ರೋಗ್ರೆಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪಾತ್ರದ ವೇರಿಯೇಷನ್ಸ್ ಬಗ್ಗೆ. ಎಸ್. ಒಂದು ನನ್ನ ಪಾತ್ರದ ವೇರಿಯೇಷನ್ ನಂಗೆ ತುಂಬ ಇಷ್ಟ ಆಗಿದೆ. ಯಾಕೆ ಅಂತಂದರೆ, ಈ ಥರವಾದಂಥ ಒಂದು ಪಾತ್ರ ಎಲ್ಲ ಮನೆಯಲ್ಲೂ ಇರುತ್ತೆ. ಅಕ್ಕನ್ನ ತುಂಬ ಪ್ರೀತಿ ಪಡುವಂಥ ಪಾತ್ರ. ನನಗೆ ನನ್ನ ಜೀವನದಲ್ಲಿ ನನ್ನ ಸ್ವಂತ ಅಕ್ಕ ಇರೋದ್ರಿಂದ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್. ಸೊ ಹಾಗಾಗಿ ಅದನ್ನು ನಾನು ಈಸಿಯಾಗಿ ಈ ಪಾತ್ರದಲ್ಲಿ ನನಗೆ ಪೋರ್ಟ್ರೇ ಮಾಡೋಕ್ಕೆ ಈಸಿ ಆಯಿತು ಫಸ್ಟ್ ಥಿಂಗ್. ಆಮೇಲೆ ಇಲ್ಲಿ ತುಂಬ ಪ್ರೀತಿ ಸಿಗುತ್ತೆ ಕೂಡ ನನಗೆ. ಫಸ್ಟ್ ಒಂದು ಚೈಲ್ಡಿಶ್ ಆಗಿ ಶುರುವಾಗಿದ್ದಂಥ ಪಾತ್ರ ಹೋಗ್ತಾ 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 ಮನೆಯ ಪರಿಸ್ಥಿತಿಗಳನ್ನೆಲ್ಲ ನೋಡಿಕೊಂಡು ಒಂದು ಜವಾಬ್ದಾರಿ ಬೆಳೆಸ್ಕೊಂಡು ಅದನ್ನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗೋದಿದೆಯಲ್ಲ, ದ್ಯಾಟ್ ಗ್ರಾಫ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ನನಗೆ ಅದನ್ನ ಪ್ಲೇ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಐ ವಾಂಟ್ ರಿಯಲಿ ಥ್ಯಾಂಕ್ ರೈಟರ್ ಆಸ್ ವೆಲ್. ಜೊತೆಗೆ ನಾನು ಯಾವಾಗ ಕಣ್ಣನ ಜೊತೆ ಜಾಸ್ತಿ ಒಡನಾಟ ಬೆಳೆಯೋಕ್ಕೆ ಶುರು ಆಯಿತು, ಸಾಹಿತ್ಯಕ್ಕ ಹೇಗಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ಸೊ ಇಬ್ಬರು ಲೈಫ್ ಕಂಪೇರ್ ಮಾಡಿದ್ರೆ ದೇ ಆರ್ ರಿಯಲಿ ವಂಡರ್ಫುಲ್ ಪೇರ್ ಅಂತ ನನಗೆ ಯಾವಾಗಲೂ ಅನಿಸ್ತಿತ್ತು. ಯಾರು ಏನೇ ಹೇಳ್ತಿದ್ರು ನನಗೆ ಮಾತ್ರ ಯಾವಾಗಲೂ ಅನಿಸ್ತಿತ್ತು, ಅಕಸ್ಮಾತ್ ಕರ್ಣ ಮತ್ತು ಸಾಹಿತ್ಯ ಏನಾದರೂ ಮದುವೆ ಆಗ್ಬಿಟ್ರೆ ದಿಸ್ ಇಸ್ ದ ಬೆಸ್ಟ್ ಜೋಡಿ. ಆ್ಯಂಡ್ ನನಗೆ ಯಾವತ್ತೂ ತೊಂದರೆ ಇಲ್ಲ, ಅದ್ರಲ್ಲಿ ನನಗೆ ಯಾವತ್ತೂ ಟೆನ್ಷನ್ ಇರಲ್ಲ. ಬಿಕಾಸ್ ಕರ್ಣ ಇಸ್ ದ್ಯಾಟ್ ಗೈ. ಬಿಕಾಸ್ ಹಿ ಈಸ್ ಅನ್ ಇನ್ಸ್ಪಿರೇಷನ್ ಆಲ್ಸೋ, ರೈಟ್? ಸೊ ಹಾಗಾಗಿ ನನಗೆ ತುಂಬ ಖುಷಿ ಇದೆ, ಈ ಪಾತ್ರ ಮಾಡೋಕ್ಕೆ ತುಂಬ ಖುಷಿ ಇದೆ. ಹಾಗೆ ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಈ ಪಾತ್ರಕ್ಕೆ ಅಂತ ಅನಿಸುತ್ತೆ. ಹೌದು. ವೀಕ್ಷಕರು ಯಾವಾಗಲೂ ಒಂದು ಕಮೆಂಟ್ ಆಗ್ತಾ ಇರ್ತಾರೆ, ಸ್ವರೂಪ್ ನೀನೇ ಕರೆಕ್ಟ್ ಅಪ್ಪ ನಿಮ್ಮ ಅಪ್ಪ ಅಮ್ಮನಿಗೆ. ನಾನು ಓದಿದ್ದೀನಿ ಆ್ಯಕ್ಚುಲಿ ಆ ಕಮೆಂಟ್ನ. ಎಲ್ರಿಗೂ ಬಂದು ಹೇಳೋಕ್ಕಾಗಲ್ಲ, ಬಟ್ ಇದ್ರ ಮೂಲಕ ಎಲ್ಲರೂ ಹೇಳಬೇಕು. ಯಾಕಂತಂದರೆ ಸೊ ನೋಡಿ, ನೀವು ಇಷ್ಟು ಧೈರ್ಯ ಕೊಡ್ತೀರಾ, ನೀವಿಷ್ಟು ಒಂದು ಪ್ರೀತಿ ಕೊಡ್ತೀರಾ ಅನ್ನೋದಕ್ಕೋಸ್ಕರನೇ ನಾನು ಗಟ್ಟಿಯಾಗಿ ನನ್ನ ಮನೇಲಿ ನಿಂತ್ಕೊಂಡು ನನ್ನ ಅಪ್ಪ ಅಮ್ಮನಿಗೆ ಏನೇ ತಪ್ಪು ಮಾಡಿದ್ರು, ನೋಡಿ ನೀವು ಮಾಡ್ತಿರೋ ತಪ್ಪು, ಸಾಹಿತ್ಯಕ್ಕನ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ ಅಂತ ಹೇಳೋದಕ್ಕೆ ಕಾರಣ ನೀವು ಕೂಡ. ಸೊ ಅವ್ರಿಗೆ ನಾನೇ ಕರೆಕ್ಟ್ ಅನ್ಸುತ್ತೆ. ಓಕೆ. ಈ ಗ್ಯಾಪ್ ಅಲ್ಲಿ ಸ್ವರೂಪ್ ತನ್ನ ಲೈಫ್ ನೇ ಮರ್ತ್ಬಿಟ್ಟಿದ್ದಾರೆ ಅಂತ ಸ್ವರೂಪ್ಗೆ ಹುಡುಗಿ ಯಾರು ಬರಲ್ವಾ? ಹೇಗೆ? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆ್ಯಕ್ಚುಲಿ. ನಾನು ಹುಡುಕ್ತಾ ಇದ್ದೀನಿ, ಯಾರು ಬರ್ತಿಲ್ಲ. ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ. ರೈಟ್ರ್ ಸರ್, ಕೇಳಿಸ್ಕೊಳ್ಳಿ, ಒಂದು ಒಳ್ಳೆ ಹುಡುಗಿನ ಗಂಟಕ್ಕೆ ಬಿಡಿ ನನಗೆ. ಆದಷ್ಟು ಬೇಗ ಅದು ನೆರವೇರ್ಲಿ. ಸೊ ಕರಿಮನಿ ಬಗ್ಗೆ ಏನ್ ಹೇಳ್ತೀರಾ ಓವರ್ ಆಲ್ ಆಗಿ? ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕರಿಮಣಿ.
ಒಂದು ವಂಡರ್ಫುಲ್ ಫ್ಯಾಮಿಲಿ. ಇದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ, ಎಲ್ರಿಗೂ ಒಂದು ಹಸಿವಿದೆ. ಕರಿಮಣಿ ಇಸ್ ನಾಟ್ ಜಸ್ಟ್ ಅ ಸೀರಿಯಲ್. ಇದರಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಒಂದು ಹಸಿವಿದೆ. ಪ್ರತಿಯೊಂದು ಡೈಲಾಗ್ ಆಗಿರ್ಬೋದು, ಪ್ರತಿಯೊಂದು ಸಿನಾರಿಯೋ ಆಗಿರ್ಬೋದು, ಎಲ್ಲರೂ ಅಷ್ಟೇ ಶ್ರಮಪಟ್ಟು ಇದನ್ನು ಪರ್ಫಾರ್ಮ್ ಮಾಡ್ತಾರೆ. ನಾಟ್ ಓನ್ಲಿ ಸಿಂಗಲ್ ಆ್ಯಕ್ಟರ್ಸ್, ಎವ್ರಿ ಒನ್. ಬಿಕಾಸ್ ಇದು ಹೇಗಿದೆ ಅಂತಂದರೆ, ಇಟ್ಸ್ ಆಲ್ವೇಸ್ ಅ ಗಿವ್ ಆ್ಯಂಡ್ ಟೇಕ್. ಎನರ್ಜಿ ಶೇರ್ ಆಗ್ತಾ ಇರುತ್ತೆ ನಮ್ಮಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ. ಸೊ ಎಲ್ರಿಗೂ ಸ್ಫೂರ್ತಿ ಆಗ್ತಿದ್ದಾರೆ. ಕರಿಮಣಿಯಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಕರಿಮಣಿಯಲ್ಲಿ ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ಕರಿಮಣಿಯ ಸ್ವರೂಪನಾಗಿ ನಾನು ತುಂಬ ಮನೆಗಳಲ್ಲೆಲ್ಲ ಮನೆಗಳಲ್ಲೆಲ್ಲ ರೀಚ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಕರಿಮಣಿ ಫ್ಯಾಮಿಲಿ ಆ್ಯಂಡ್ ದ ಹೋಲ್ ಸೀರಿಯಲ್. ಯಾ, ಆ್ಯಂಡ್ ಮೈ ಪ್ರೊಡ್ಯೂಸರ್ಸ್, ಮೈ ಡೈರೆಕ್ಟರ್ಸ್, ಎವ್ರಿಬಡಿ ಹೂ ವರ್ಕ್ಸ್ ಬಿಹೈಂಡ್ ಅಲ್ವಾ, ಅವ್ರು ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಐ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್ ಬಿಕಾಸ್ ದ ಟೆಕ್ನಿಷಿಯನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ದೇ ವರ್ಕ್ ಡೇ ಆ್ಯಂಡ್ ನೈಟ್ ಟು ಮೇಕ್ ದಿಸ್ ಹ್ಯಾಪನ್. ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ಎವ್ರಿ ಸಿಂಗಲ್ ಮ್ಯಾನ್, ಎವ್ರಿ ಸಿಂಗಲ್ ಹ್ಯೂಮನ್. ಸೊ ದಟ್ಸ್ ಕರಿಮಣಿ. ನೈಸ್. Yeah. ಅಟ್ ದ ಸೇಮ್ ಟೈಮ್ ನೀವು ಒಂದು ಆಸೆ ಅನ್ನೋ ಧಾರಾವಾಹಿ ಇದ್ರದ್ದು ಅದೇ ತರದ್ದು ಹೊಡ್ಕಿ Yes. ಏನು ಸ್ಪಾಯಿಲ್ ಆಗಿರುವಂತ Yeah. ತಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. Correct. ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಮಿ ದಿಸ್ ಕ್ವಶನ್. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಯಾಕೆ ಅಂತಂದರೆ, ಐ ಹ್ಯಾವ್ ಟು ಶೇರ್ ದಿಸ್ ಟು ಎವ್ರಿ ಆ್ಯಕ್ಟರ್ಸ್ ಹೂ ಆರ್ ಅಪ್ಕಮಿಂಗ್ ರೈಟ್ ನಾವು. ಏನು ಅಂತಂದರೆ, ಒಂದು ದಿನಕ್ಕೆ ನಾವು ಡಿಫ್ರೆಂಟ್ ಪಾತ್ರಗಳನ್ನ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಇಲ್ಲಿ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಪಾತ್ರ ಮಾಡಿಬಿಟ್ಟು ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಮೇಲೆ ನನಗೆ ಅಕಸ್ಮಾತ್ ಆ ಶೂಟಿಂಗ್ ಇದ್ದರೆ, ಆಸೆ ಅನ್ನೋ ಒಂದು ಧಾರಾವಾಹಿಯಲ್ಲಿ ಶೂಟಿಂಗ್ ಇದ್ದರೆ, ಐ ಹ್ಯಾವ್ ಟು ಕಂಪ್ಲೀಟ್ಲಿ ಚೇಂಜ್ ಮೈ ಎವ್ರಿ ಇಮೋಷನ್ ದೇರ್. ಬಿಕಾಸ್ ಅದು ಒನ್ ಆಫ್ ದ ಅದ್ಭುತವಾದಂಥ ಸೀರಿಯಲ್, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಕೊಟ್ಟಿರುವಂಥ ಸೀರಿಯಲ್ಲು, ಅದ್ಭುತವಾದಂಥ ಕಾಸ್ಟ್, ಅದ್ಭುತವಾದಂಥ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಎವ್ರಿವೇರ್. ಬಟ್ ನನಗೆ ಈ ಪಾತ್ರದಿಂದ ಆ ಪಾತ್ರಕ್ಕೆ ಸ್ವಿಚ್ ಆಗಿ ಮತ್ತೆ ವಾಪಸ್ ಈ ಪಾತ್ರಕ್ಕೆ ಸ್ವಿಚ್ ಆಗೋ ಈ ಗೇಮ್ ಇದೆಯಲ್ಲ, ಐ ರಿಯಲಿ ಎಂಜಾಯ್ ಅ ಲಾಟ್ ಆಸ್ ಅನ್ ಆ್ಯಕ್ಟರ್. ನಾನು ತುಂಬ ಕಲ್ತಿದ್ದೀನಿ ಇದರಲ್ಲಿ. ಬಿಕಾಸ್ ಈ ಒಂದು ಪ್ಯೂರ್ ಲವಿಂಗ್ ಗೈ ಟು ಅ ಪ್ಯೂರ್ ಪೊರ್ಕಿ ಗಾಯ್, ಹೂ ಡಸಂಟ್ ಗಿವ್ ಅ ಶಿಟ್, ಆ ಥರ ಒಂದು ಕನ್ವರ್ಟ್ ಆಗೋ ಒಂದು ಪಾತ್ರ ಒಂದೇ ದಿನಕ್ಕೆ ನನಗೆ ಪ್ಲೇ ಮಾಡೋಕ್ಕೆ ಸಿಗುತ್ತೆ ಅಂದಾಗ ಐ ಆಮ್ ವೆರಿ ಲಕ್ಕಿ ಆ್ಯಕ್ಚುಲಿ. ಸೊ ಅದನ್ನು ಕೂಡ ತುಂಬ ಜನ ಇಷ್ಟಪಡ್ತಿದ್ದಾರೆ. ಹೊರಗಡೆ ಕ್ಯಾಬ್ ಡ್ರೈವರ್ಸ್ ಎವ್ರಿ ಡೇ ಐ ಮೀಟ್ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಎವ್ರಿ ಡೇ. ಅವ್ರು ಬರ್ತಾರೆ, ಮಾತಾಡ್ತಾರೆ, ಸರ್ ನೀವು ಪಾತ್ರ ಅದ್ಭುತವಾಗಿ ಮಾಡ್ತೀರಾ ಸರ್, ಅದಕ್ಕಿಂತ ಶಕ್ತಿ ಇನ್ನೇನು ಬೇಕು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಬೋತ್ ಆಫ್ ದ ಕ್ಯಾರೆಕ್ಟರ್ಸ್. ಓಕೆ, ನೈಸ್. ಓವರ್ ಆಲ್ ಲೈಫ್ ಹೇಗಿದೆ ರಾಜ್? ರಾಜ್ ಲೈಫ್ ಹೇಳಬೇಕು ಅಂದರೆ, ಇಟ್ಸ್ ಗೋಯಿಂಗ್ ಲೈಕ್ ಅ ಸೂಪರ್ ಸ್ಟಾರ್. ಯು ಗೋಯಿಂಗ್ ಟು ಸಿ ಇಟ್ ಇನ್ ದ ಫ್ಯೂಚರ್ ಆಸ್ ವೆಲ್. ಇವಾಗ ಶುರು ಆಗ್ತಿದೆ ಇದು ಮೊದಲನೆಯ ಅಧ್ಯಾಯ. ನಾನು ಒಂದು ಪ್ರಾಮಿಸ್ ಮಾಡಿ ನನ್ನ ಊರಿಂದ ಬಂದಿದ್ದೆ. ನಾನು ಧಾರವಾಡದವನು, ಮೂಲತಃ ನನ್ನ ಊರು ಧಾರವಾಡ, ಉತ್ತರ ಕರ್ನಾಟಕ. ನಾನು ನನ್ನ ತಾಯಿಗೆ ಒಂದು ಪ್ರಾಮಿಸ್ ಮಾಡಿಕೊಂಡು ಈ ಬೆಂಗಳೂರಿಗೆ ಬಂದು ಕಾಲಿಟ್ಟಿದ್ದೆ. ಏನು ಅಂತಂದರೆ, ನಾನು ಆದರೆ ಒಬ್ಬ ದೊಡ್ಡ ನಟನಾಗಿ ನಿನ್ನ ಮುಂದೆ ಬಂದು ನಿಲ್ತೀನಮ್ಮ ಅಂತ. ಸೊ ಆ ಪ್ರಾಮಿಸ್ ಪ್ರಕಾರ ನನ್ನ ಜೀವನ, ನನ್ನ ಕರಿಯರ್, ನನ್ನ ಹಠ ನಡೀತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದ್ಯಾಟ್ ನಾನು ಹೇಗೆ ನನ್ನ ಹಠ ಹಿಡ್ಕೊಂಡು ಮುಂದೆ ಹೋಗ್ತೀನಿ, ಆ ಥರ ನನಗೆ ಅಪಾರ್ಚುನಿಟಿ ಸಿಗ್ತಿದೆ, ಆ ಥರ ನನಗೆ ಜನಗಳು ಸಿಗ್ತಿದ್ದಾರೆ, ನನಗೆ ಸಪೋರ್ಟ್ ಸಿಗ್ತಿದೆ. ಸೊ ಲೈಫ್ ಇಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್.